ಎನಿವೆ ಸಪರೇಟ್ ಆಗಿ ಒಂದು ಇಂಟರ್ವ್ಯೂ ಕೊಡ್ತೀನಿ ಅಂತ ಹೇಳಿದ್ರೆ ಆವಾಗ ಎಷ್ಟು ಸರ್ ಡೈಲಾಗ್ ಹೇಳಲೇಬೇಕು? ಹೇಳ್ತೀನಿ. ನಮ್ ಸಿನಿಮಾ ಗೆಲ್ಲಿಸಿ, ಸಕ್ಸಸ್ ಆಯ್ತು. ಮೀಟ್ ಅಲ್ಲಿ ನಮ್ ಸಿನಿಮಾ ಗೆದ್ದು ಅಮ್ಮ ಪ್ರೊಡ್ಯೂಸರ್ ಆಗಿದ್ದಾರೆ ಅಂದಾಗ ಯಾವ ಡೈಲಾಗ್ ಬೇಕು ಹೊಡಿತಾ ಇರ್ತೀರಿ, ಅವಾಗ ಜನಕ್ಕೆ ಅರ್ಥ ಆಗತ್ತೀವಿ ಅಮ್ಮ ಡೈಲಾಗ್ ಹೊಡೆದ್ರು ಕೆಲಸ ಮಾಡುತ್ತೆ ಅಂತ. ಸುಮ್ನೆ ಬಂದ ಮಣ್ಣನ್ ಡೈಲಾಗ್ ಹೊಡಿತೀವಿ ಅಮ್ಮ ಅಂತ ಹುಡುಗರು. ಏನಂತೀರಾ? ಅದಕ್ಕೆ- ಆಕ್ಚುಲಿ ನಮ್ಮ ಕರ್ನಾಟಕ ಜನತೆಗೆ ನೀವು ಸಿನಿಮಾನ ತಲುಪಿಸ್ಬೇಕು. ಸೊ ನಿಮ್ ಮುಖಾಂತರ ನೀವು ನೀವು ಅವ್ರನ್ನ- ಆದ ಅಡಿಗೆ ನೀವು ಬರೋ ಆಹ್ವಾನ ಬದಲು ಫಸ್ಟ್ ಅಡಿಗೆ ರೆಡಿ ಮಾಡಿ, ನಾವು ಅಡಿಗೆ ಮಾಡಿದೀವಿ ಬಡಿಸಿ ಜನಕ್ಕೆ. ಅದು ಖಂಡಿತವಾಗ್ಲೂ ಬಡ್ಸೋದು. ಏನಂದ್ರೆ ನಾವು ನಮ್ಗೆ theatre ಎಷ್ಟು ಬರ್ತಿರ್ತಾನೆ. responsible- ಥಿಯೇಟರ್ ಹತ್ರ ಗೊತ್ತಿರ್ತಾನೆ. 100% ನಮ್ಗೆ ಒಳ್ಳೆ ಸಿನಿಮಾ ಅಮ್ಮ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಿದೆ, ಆದ್ರೆ ಅದ್ ಏನು ಅಂದ್ರೆ ಸಿನಿಮಾ ಹೆಸರಾಗ್ಲಿ ಕತೆ ಆಗ್ಲಿ ಅದು ಯಾರಿಗೂ ರೀಚ್ ಆಗ್ತಿಲ್ಲ ಅನ್ನೋದು ಕನ್ಸರ್ನ್. ಅದ್ ಮಾಡ್ತಾ ಇಲ್ಲ, ಬರೀ ಎಷ್ಟ್ ತೋರ್ಸು ನನ್ ತೋರ್ಸು, ಎಷ್ಟ್ ಅಂದ್ರೆ ತೋರ್ಸು ನಾನೇನ್ ಹೇಳ್ತೀನಿ ನಾನು ನಮ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ, ನೀವು ಅಷ್ಟೇ ನಮ್ಮನ್ನ ಹಂಗೆ ಕರ್ಕೊಂಡೋಗಿ ನಿಲ್ಸಿದ್ರೆ ನಾವೆಲ್ಲ ಹಂಗೆ ನಿಮ್ಮಿಂದೇನೆ ಫಾಲೋ ಮಾಡ್ಬೋದು. ನಮ್ಗೆ ಮಾಧ್ಯಮ ಅಂದ್ರೆ ತುಂಬಾ ಗೌರವ ಇದೆ. ನಮ್ ಸಿನಿಮಾ ನಿಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ ಸಮಾಜ, ಗೊತ್ತಾಯ್ತಾ? ಇದು ನಮ್ಮೊಬ್ರು ನಿಮ್ಮೊಬ್ರದಲ್ಲ, ಪ್ರತಿಯೊಬ್ಬರು ಜವಾಬ್ದಾರಿ. ಅಂದ್ರೆ ನೀವು ನಾವು ಎಲ್ಲ ಒಂದು ಸಮಾಜದ ಒಂದು ಭಾಗ. ಏನ್ ಹೇಳಿ, ಈಗ ನಾವೇನೋ ನೀವೇನೋ ಒಂದ್ ಮಾಡ್ಬಿಟ್ರಿ ಇಂಥ ಚಾನಲ್ ಅಂತ ನಾವ್ ಈಸಿಯಾಗಿ ಮಾತಾಡ್ಬಿಡ್ತೀವಿ. ಹಂಗೆ ನೀವು ಜವಾಬ್ದಾರಿ, ನಾವು ಒಂದ್ ಭಾಗ, ರೆಸ್ಪಾನ್ಸಿಬಿಲಿಟಿ. ನಮ್ಮ ಮಗ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿರೋದ್ರಿಂದ, ನಾವು ಒಂದು ಒಳ್ಳೆ ಸ್ಥಾನದಲ್ಲಿ ಇರೋದ್ರಿಂದ ನಾವ್ ಹೆಂಗ್ ಬೇಕಂಗ್ ಆಡಕ್ಕಾಗಲ್ಲ. ಏನೇ ಮಾಡ್ಬೇಕಾದ್ರೆ 10 ಸತಿ ಯೋಚನೆ ಮಾಡಿ ಮಾಡ್ಬೇಕು. ನಾವ್ ಮಾತಾಡೋದು ದಾಟಿ ಚೇಂಜ್ ಇರ್ಬೋದು, ಅದ್ರಲ್ಲಿ ಪಾಯಿಂಟ್ ಚೇಂಜ್ ಇಲ್ಲ. ನನ್ ಮಗನ್ ಬಗ್ಗೆ ನಾನು ಏನ್ ಬೇಕಾದ್ರೂ ಮಾತಾಡ್ಕೊತೀನಿ, ಜನ ಅನ್ಕೊಳ್ಳೋದ್ ಬೇರೆ. ಬಟ್ ಅಷ್ಟ್ ಈಸಿಯಾಗಿ ಕರ್ಕ ಬಂದವನ್ ನನ್ ಪಕ್ಕದಲ್ಲೇ ನಡೀತಾ ಇತ್ತು, ನಾನು ಹೋಗ್ಲಿಲ್ಲ. ಅದಕ್ಕೆ ನಾವನು ಬೇಜಾರ್ ಮಾಡ್ಕೊಳಲ್ಲ. ನಾನ್ ನಂದೇ 100 ಕೆಲಸ ಮಾಡ್ತಿರ್ತೀನಿ. ನಮ್ಮ ಮನೇಲಿ ಯಾರೋ ಆತರ ಒಬ್ರಿಗೊಬ್ರು ಇದಿಲ್ಲ. ಕೆಲವು ಹಬ್ಬಗಳಿಗೆ ಬರಕ್ಕಾಗಲ್ಲ ಅಂತಾನೆ, ಕೆಲವು ಸರಿ ನಾನು ಇರಲ್ಲ ಅಂತಾನೆ ಮೊದ್ಲೇ ಹೇಳ್ತಾನೆ, ಆಯ್ತು ಅಂತೀವಿ. ನಾವ್ ಯಾವ್ದಕ್ಕೂ ನೋ ಅನ್ನಲ್ಲ. ಸೆಂಟಿಮೆಂಟ್ ಮಾಡ್ಕೊಂಡು ಅಳ್ತಾ ಕೂತ್ರೆ ಸಮಾಜ ನಡ್ಸಕ್ಕಾಗಲ್ಲ ರೀ. ಮೋದಿಯವ್ರೆಲ್ಲ ಬೇಕು, ಎಲ್ಲರಿಗೂ ಬೇಕು ಅಂದ್ರೆ ಮೋದಿಯವ್ರು ಎಲ್ಲಿ ಬರ್ತಾರೆ? ಏನಂತೀರ? ಅವ್ರ ದೇಶ ಆಳ್ಬೇಕು, ಇವನ್ ಸಿನಿಮಾ ಕೊಡ್ಬೇಕು ಒಳ್ಳೇದು. ಈಗ್ಲೇ ಜನ ಬೈತಾವ್ರೆ, 3 ವರ್ಷ ಆದ್ರೂ ನಿಮ್ ಮಗ ಒಂದ್ ಸಿನಿಮಾ ಮಾಡಲ್ಲ ಅಂತ. ಇನ್ನು ಎಷ್ಟು ವರ್ಷ ಮಾಡ್ಬೇಕು ಅಂತಿದ್ದೆ? ನಮ್ಮ ಮನೆ ಫಂಕ್ಷನ್, ಅವ್ರ ಮನೆ ಫಂಕ್ಷನ್, ಅವ್ರ ಮನೆ ಪಿಕ್ಚರ್ ಅವೆಲ್ಲ ಬೇಡ, ಕೆಲಸ ಮಾಡ್ಲಿ ಅವನು. ನಿಮ್ಮ ಕರ್ನಾಟಕದ ಹೀರೋನೇ ಅವನು. ಈ ಬೇರೆ ಯಾರು ನಮ್ಮ ಹೀರೋ ಅಂತ ಕೊಚ್ಕೊಳಕ್ಕಾಗಲ್ಲ. ನಿಮ್ಮ ಹೀರೋನೇ ಅವನು. ನಿಮ್ಮ ಹೀರೋ ಬೇರೆ ಊರಿಗೆ ಹೋಗಿದ್ದಾನೆ, ಬೇರೆಯವ್ರಿಗೆ ಬೇರೆಯವರು ಗುರ್ತಿಸ್ತಾ ಇದ್ದಾರೆ. ಅದಕ್ಕೆ ಹೆಮ್ಮೆಯಿಂದ ಕೆಲಸ ಮಾಡಿ. ಅವ್ರ ಮನೆ ಬ್ಯಾನರು, ಅಣ್ಣನ ಬ್ಯಾನರು ಅಂತ ಮಾಡ್ಬೇಕು. ಖಂಡಿತವಾಗ್ಲೂ ಸರ್ ಏನೋ ಹೇಳ್ತಾ ಇದ್ರಿ. ಇಲ್ಲ ಮರ್ತೈತಿ. ಅವ್ರಿಗೆ ನನ್ ಮಾತಾಡೋಕ್ ಮರ್ತೈತಿ. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಬಾಸ್ ಟಿವಿ ಜೊತೆ ಎಲ್ಲ ನಿಮ್ಮೆಲ್ರಿಗೂ. ನಿಮ್ಗೆ ಅಷ್ಟು ನನಗೆ ಇಂಟರ್ವ್ಯೂ ಕೊಡ್ಬೇಕು ಅಂದ್ರೆ ಪ್ರತಿಯೊಬ್ಬರಿಗೂ ಕೊಡ್ತೀನಿ. ಮೊದ್ಲು ನಾನು ಬಂದಿರೋ ಕೆಲಸ ಮಾಡೋಣ. ನಾನು ಸುಮ್ನೆ ಆಚೆ ಬಂದಿಲ್ಲ ರೀ, ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಸುಮ್ನೆ ಬಂದ್ರೆ ಪರವಾಗಿಲ್ಲ, ಇದ್ರ ಮೇಲೆ ಕಣ್ಣಿರುತ್ತೆ. ಕೆಲಸ ಮಾಡಿದಾರ, ಸರಿಯಾಗಿ ಮಾಡಿದಾರ, ಅದನ್ನ ಫಸ್ಟ್ ಕೆಲಸ ಮಾಡೋಣ. ಆಮೇಲೆ ಕೆಲಸ ಮಾಡದೆ ಮಾತಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಕೆಲಸ ಗೆದ್ಮೇಲೆ ಅದು ಕರೆಕ್ಟ್ ಆಗಿ ಮಾತಾಡಿದ್ರೆ ಪರವಾಗಿಲ್ಲಪ್ಪ, ಮಾತಾಡಿ ತಕ್ಕಾಗಿ ಮಾಡವ್ರೆ ಅಂತ. ಅವ್ರ ಮಗ ಮಾಡಿದ್ದಾನೆ, ಇವ್ರದ್ದೇನು, ಇವ್ರ ಯಾಕೆ ಬಂದ್ರು ಅಂತ ಕೆಲವ್ರು ಬೈತಾರೆ. ಅದೇ ನಮ್ಗಿಂತ ನಿಮ್ಗೆ ದೊಡ್ಡ ಜವಾಬ್ದಾರಿ. ಯಾಕೆಂದ್ರೆ ನಾವು ಬಂದು ನಿಮ್ಮ ಹತ್ರ, ನಾವ್ ಗೆದ್ರೆ ನೀವ್ ಗೆದ್ದಂಗೆ. ನಾವು ಬಂದು ನಿಮ್ಮ ಹತ್ರ ಕೇಳ್ಕೊತಾ ಇರ್ತೀವಿ ಸಿನಿಮಾನ ತಲುಪಿಸಿ. ಯಾಕೆಂದ್ರೆ ಮಾಧ್ಯಮನೇ ಜನಗಳಿಗೆ ತಲುಪಿಸಕ್ಕೆ ಅದೊಂದು ವೇ ಇರೋದು. ಹಂಗಾಗಿ ನೀವು ಒಂದ್ಸಲಿ ಸಿನಿಮಾ ಆಡಿಯನ್ಸ್ ಬಂದ್ ಬಟ್ ಡಿಸಪಾಯಿಂಟ್ ಅಂತೂ ಆಗಲ್ಲ, ನಾನು ಅದಕ್ಕೆ ಶೋರ್ ಆಗಿ ಅಶ್ಯೂರ್ ಕೊಡ್ತೀನಿ. ಥಿಯೇಟರ್ ಒಳಗಡೆ ಬಂದ್ರೆ ಅವ್ರಿಗೊಂದು ಎಂಟರ್ಟೈನ್ ಇದೆ ಸಿನಿಮಾ. ಯಾಕಾದ್ರೂ ಬಂದ್ವಿ ಥಿಯೇಟರ್ಗೆ ಅಂತ ಅನ್ಕೊಂಡ್ ಯಾರು ಹೊರಗಡೆ ಬರಲ್ಲ. ನಿಜವಾಗ್ಲೂ ಖುಷಿಯಿಂದಾನೇ ಹೊರಗಡೆ ಬರ್ತಾರೆ. ಆಡಿಯನ್ಸ್ ಏನ್ ಬೇಕು? ಕಮರ್ಷಿಯಲ್, ಒಂದು ಆಕ್ಷನ್ ಕಮರ್ಷಿಯಲ್ ಪ್ಯಾಕೇಜ್ ಸಿನಿಮಾ ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಸೇರುತ್ತೆ. ಎಲ್ಲಾ ವರ್ಗದವರು ಬಂದ್ ನೋಡ್ಬೋದು. ಎಲ್ಲಾ ವರ್ಗದವ್ರ ಮಧ್ಯೆ ನಡೆಯುವಂಥದ್ದು. ಇಲ್ಲೇನೋ ತುಂಬಾ ಟಾಪ್ ಅಲ್ಲಿ ಇರೋರು ಅಥವಾ ಮಿಡ್ ಅಲ್ಲಿ ಇರೋರು, ಲೋಯಲ್ ಇರೋರು ಆತರ ಇಲ್ಲ. ಅವ್ರವ್ರಿಗೆ ಅವ್ರವ್ರದೇ ಆದ ಇದು. ಅದೇ ಒಂದ್ ಗಾದೆ ಮತ್ತೆ, ಆನೆಗೆ ಆನೆ ಬರಾದ್ರೆ ಇರುವೆ ಬರ ಅಂತ. ಹಂಗೆ ಎಲ್ಲಾ ವರ್ಗದವರು ಬಂದು ಸಿನಿಮಾ ನೋಡ್ಬೇಕು, ಸಿನಿಮಾ ಗೆಲ್ಲಿಸ್ಬೇಕು. ಸೊ ಅವ್ರು ನೋಡ್ಬಿಟ್ಟು ಆಮೇಲೆ ಹೇಳಿದ್ರೆ ಕೊನೆಯದಾಗಿ ಎಲ್ರು ಕೊತ್ತಲ್ವಾಡಿ ಸಿನಿಮಾ ನೋಡ್ರಪ್ಪ. August 1ಕ್ಕೆ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ರು ಥಿಯೇಟ್ರಿಗೆ ಬಂದು, ಎಲ್ಲರ ಆಡಿಯನ್ಸು, ಪ್ರತಿಯೊಬ್ಬರ ಆಡಿಯನ್ಸು, ನಮ್ಮ ಅಭಿಮಾನಿಗಳು, ಎಲ್ಲರ ಅಭಿಮಾನಿಗಳು ಬಂದು ಕನ್ನಡ ಸಿನಿಮಾ ಬಂದು ಥಿಯೇಟರ್ ಅಲ್ಲಿ ನರ್ತಕಿಲಿ. ನಾನು ಬರ್ತೀನಿ, ನೀವು ಎಲ್ಲ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಫನ್ನಿಯಾಗಿ ಒಂದಷ್ಟು ಕ್ವಶನ್ಸ್ ಅನ್ನ ತಗೊಂಡು ಒಂದಷ್ಟು ಕ್ಲಾಸ್ ಅನ್ನ ಕೂಡ ತಗೊಂಡ್ರಿ. ಒಳ್ಳೇದಾಗ್ಲಿ. ಅಂಡ್ ಕೊತ್ತಲವಾಡಿ ಸಿನಿಮಾ ನಿಮ್ಮ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಇಡೀ ಚಿತ್ರತಂಡಕ್ಕೆ ಅಂಡ್ ನಿಮ್ಗೂ, ಹಾಗೇನೆ ಡೈರೆಕ್ಟರ್ ಸರ್ ಹಾಗೆ ಪೃಥ್ವಿ ಎಂಬರ್ ಅವ್ರಿಗೂ ಕೂಡ ಒಂದು ಒಳ್ಳೆ ನೇಮ್ ಅಂಡ್ ಫೇಮ್ ತಂದ್ಕೊಳ್ಳಿ. ಆಲ್ ದ ಬೆಸ್ಟ್. ನಿಮ್ಮ ಬ್ಯಾನರ್ ಅಡಿಯಲ್ಲಿ ಮತ್ತಷ್ಟು ಸಿನಿಮಾಗಳು ಬರಲಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ಕೊತ್ತಲವಾಡಿ ಸಿನಿಮಾ ತಂಡದ ಬಗ್ಗೆ. ಸಿನಿಮಾ ತಂಡ ಮಾತನಾಡಿರುವಂತಹ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.